ನಲ್ಲಿ ಸಂಕ್ರಾಂತಿ ಆಗೋದಿದೆಯಾ? ಏನಾದರೂ ರೆವಲ್ಯೂಷನ್ ನಡೆದು ಬಿಡುತ್ತಾ ಮುಖ್ಯಮಂತ್ರಿ ಹುದ್ದೆ ವಿಚಾರದಲ್ಲಿ ಅಂತ ಕಾದು ನೋಡುವಂಥ ಸ್ಥಿತಿ ಹತ್ತಿರವಾಗ್ತಾ ಇದೆಯಾ? ಇಲ್ಲಿ CM DCM ಜೊತೆ ರಾಹುಲ್ ಗಾಂಧಿ ಮಾತುಕತೆ ನಡೆಸಿದ ಮೇಲೆ ಏನೂ ಆಗಿಬಿಡುತ್ತೆ ಅಂತೇಳಿ ಅಂದಾಜುಗಳಿವೆ. ಕಾರಣ ಒಂದು ಕಡೆ DK ಶಿವಕುಮಾರ್ ಅವ್ರನ್ನೂ ಪ್ರತ್ಯೇಕವಾಗಿ ಕರೆದಿದ್ದಾರೆ, ಕಡೆ ಸಿದ್ದರಾಮಯ್ಯ ಅವ್ರನ್ನೂ ಕೂಡ ಪ್ರತ್ಯೇಕವಾಗಿ ಕರೆದು ಏರ್ಪೋರ್ಟಲ್ಲಿ ಅವ್ರೊಂದು ಕಡೆ ಮಾತಾಡಿದ್ದಾರೆ, ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸ್ಕೊಂಡು ಮಾತಾಡಿದ್ದಾರೆ. ಹಾಗಾಗಿ ಏನಾಗ್ತಾ ಇದೆ, ಏನೋ ನಡೆಯಬಹುದೇನೋ, ನಡೀತಾ ಇಲ್ಲೋ ನಮಗೆ ಗೊತ್ತಿಲ್ಲ. ಸಂಕ್ರಾಂತಿ ನಂತರ ಸೂರ್ಯ ಪಥ ಬದಲಾಯಿಸ್ತಾನಲ್ಲ, ಆ ಟೈಮಲ್ಲಿ ಏನೋ ಆಗಿಬಿಡುತ್ತೆ, ಉತ್ತರಾಯಣ ಪುಣ್ಯಕಾಲ ಬರುತ್ತಲ್ಲ, ಸೊ ಹಾಗಾಗಲೇನು ನಡೆದು ಬಿಡುತ್ತಾ ಅಂತ ಒಂದು ಚರ್ಚೆ ಅಂತೂ ಜೋರಾಗ್ತಾ ಇದೆ. ಕುರ್ಚಿ ಕಿತ್ತಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಶುರುವಾಗಿರೋದು. ಇದರ ಮಧ್ಯೆ ಜನವರಿ 17ಕ್ಕೆ ದೆಹಲಿಗೆ CM ಹೋಗ್ತಾ ಇದ್ದಾರೆ. ಅದಕ್ಕಿಂತ ಒಂದು ದಿನ ಮುಂಚೆನೇ DK ಶಿವಕುಮಾರ್ ಅವರು ಕೂಡ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ನಿನ್ನೆ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ಮಾಹಿತಿ. ಸಂಪುಟ ಪುನರಚನೆ ಆಗಬೇಕು ಅಂಥೇಳಿ ಒಂದು ಡಿಮ್ಯಾಂಡ್ ಸಿದ್ದರಾಮಯ್ಯ ಅವರ ಕಡೆ ಇದೆ ಅಂತ. ಸಹಜವಾಗಿ ಈ ಥರದ ಬೇಡಿಕೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ತಮ್ಮ ಕಡೆಯವ್ರನ್ನ ಇನ್ನೂ ಒಂದಷ್ಟು ಜನ ಮಂತ್ರಿ ಮಾಡೋಣ ಅಂತಿರಬಹುದು, ಅಥವಾ ಒಂದಷ್ಟು ಜನ ಕೆಲಸ ಮಾಡ್ತಾ ಇಲ್ಲ ಅವ್ರನ್ನ ಕ್ಯಾಬಿನೆಟಿಂದ ಆಚೆ ಇರೋಣ ಅಂತ ಕೂಡ ಇರಬಹುದಾಗುತ್ತೆ. ಇದೇ ವಿಚಾರಕ್ಕೆ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ರಾಹುಲ್ ಗಾಂಧಿ ಹೇಳಿದರು ಅಂತ. ಹೀಗಾಗಿ ಜನವರಿ 17ಕ್ಕೆ CM ತೆರಳುತ್ತಾ ಇದ್ದಾರೆ. ಜನವರಿ 18ಕ್ಕೆ ಅವತ್ತು ಸಂಜೆ ರಾಹುಲ್ ಗಾಂಧಿ ವಿದೇಶಕ್ಕೆ ತೆರಳುತ್ತಾ ಇದ್ದಾರೆ. ಇನ್ನು CMಗಿಂತ ಮುಂಚೆನೇ DCM DK ಶಿವಕುಮಾರ್ ದೆಹಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅವರು ಒಂದು ದಿನ ಮುಂಚೆ ಸ್ವಲ್ಪ ಅಡ್ವಾನ್ಸ್ ಆಗಿ ಜನವರಿ 16ಕ್ಕೆ ದೆಹಲಿಗೆ DK ಶಿವಕುಮಾರ್ ಹೋಗ್ತಾ ಇದ್ದಾರೆ. ಅಸ್ಸಾಂ ಚುನಾವಣಾ ವೀಕ್ಷಕರಾಗಿರುವ ಹಿನ್ನೆಲೆಯಲ್ಲಿ DKಶಿ ಭೇಟಿ ಕುತೂಹಲ ಕೆರಳಿಸ್ತಾ ಇದೆ. ಆದರೆ ಇಲ್ಲಿ ಅಸ್ಸಾಂ ವಿಚಾರಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿ ವಿಚಾರವೇ ಹೆಚ್ಚು ಚರ್ಚೆ ಆಗಬಹುದು. ರಾಹುಲ್ ಗಾಂಧಿ ಅವರೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಒಂದು ಸಮಯ ಸಿಗಬಹುದು ಅಂತ ಪವರ್ ಶೇರಿಂಗ್ ಬಗ್ಗೆ, ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಮುಕ್ತ ಮಾತುಕತೆಗೂ DKಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷ. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರ? ನೀವೇನೋ ಸುಮ್ಮನೆ ನಿಮ್ಗೆ ಇಷ್ಟ ಬಂದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ರೆಕಾರ್ಡ್ ಹೇಳಿದ್ರು ಅಂತ ಸುಮ್ಮನೆ ಏನೋ ನಿಮ್ಮ ಗೊಂದಲ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ TVಗಿರೋಂಥ ಇದನ್ನು ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ. ಹೊತ್ತು ಯಾವ ಸಂದೇಶನೂ ಇಲ್ಲ. ಭೇಟಿ ಮಾಡಿದ್ದೀವಿ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ. ರಾಜ್ಯದಲ್ಲಿ ಆಗ್ತಾ ಇರೋಂಥ BJP ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ.